ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿವಾನಂದ್ ಅಮರಗೋಳ್. ಇಂದು ನಾವು ಕರ್ನಾಟಕದ ತುತ್ತ ತುದಿಯಲ್ಲಿರುವಂತಹ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಿಂದ ಬಿಜೆಪಿಯ ಪ್ರಭು ಚವ್ಹಾಣ್ ಅವರು ಸತತವಾಗಿ 4 ಬಾರಿ ಗೆದ್ದು 2 ಬಾರಿ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಚುನಾವಣಾ ಸಮಯದಲ್ಲಿ ಪ್ರಭು ಚವ್ಹಾಣ್ ಅವರು ಜನರಿಗೆ ಏನೆಲ್ಲ ಭರವಸೆಗಳನ್ನ ನೀಡಿದ್ರು, ಯಾವೆಲ್ಲ ಆಶ್ವಾಸನೆಗಳನ್ನ ನೀಡಿದ್ರು, ಆ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದಾರೆ, ಜನರ ಕೈಗೆ ಸಿಗ್ತಾ ಇದ್ದಾರೆ ಅನ್ನೋದನ್ನ ಜನರ ಬಾಯಿಂದ ಕೇಳೋಣ. ಅವರ ಕಾರ್ಯ ವೈಖರಿಯ ಕುರಿತು ಜನ ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರ ಬಾಯಿಂದ ಕೇಳ್ಕೊಂಬರೋಣ ಬನ್ನಿ. ನಾವು ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಕಂದಗೂಳ ಗ್ರಾಮದಲ್ಲಿ ನಾವಿದ್ದೇವೆ. ಇಲ್ಲಿ ಕಂದಗೂಳ ಗ್ರಾಮದಲ್ಲಿ ಗ್ರಾಮಸ್ಥರು ಕೂಡ ಕೂತಿದ್ದಾರೆ. ಏನು ಈ ಒಂದು ಔರಾದ್ ವಿಧಾನಸಭಾ ಕ್ಷೇತ್ರದಿಂದ ಪ್ರಭು ಚವ್ಹಾಣ್ ಅವರು MLA ಆಯ್ಕೆ ಇರುವಂಥದ್ದು. ಆಯ್ಕೆ ಈಗಾಗಲೇ 2.5 ವರ್ಷ ಕಳೀತಾ ಬಂತು. ಇವು ಗ್ರಾಮದಲ್ಲಿ ಬರ್ತಾರ ಅಥವಾ ಈ ಗ್ರಾಮದ ಜನರ ಸಮಸ್ಯೆಯನ್ನ ಆಲಿಸುವ ಕೆಲಸ ಮಾಡ್ತಾರ ಅಂದ್ರೆ ಅವರಿಂದಾನೇ ಕೇಳೋಣ. ಸರ್, ನಿಮ್ಮ ಕ್ಷೇತ್ರದ MLA ಅವರು ಪ್ರಭು ಚವ್ಹಾಣ್ ಅವರಿದ್ದಾರೆ. ಪ್ರಭು ಚವ್ಹಾಣ್ ನಿಮ್ಮ ಕೈ ಸಿಗ್ತಾರ ಅಥವಾ ನಿಮ್ಮ ಸಮಸ್ಯೆ ಆಲಿಸುವಂಥ ಕೆಲಸ ಮಾಡ್ತಾರ ಸರ್? ಯಾರು ಬರ್ತಾರೆ ಸರ್, ಬರ್ತಾರೆ, ಯಾರು ಬರ್ತಾರೆ. ಈಗ ಒಕ್ಕಲ್ಗದ ಪೂರಾ ಬೆಳೆ ಹಾನಿ ಆಗ್ಯಾವ. ಎಲ್ಲ ಯಾರು ಬರಲು ಹೋಗ್ಯಾವ, ಯಾರು ಕೇಳಲು ಹೋಗ್ಯಾವ. ಒಕ್ಕಲ್ಗೆ ಪರಿಶಾನನ ಬೆಳೆ ಬಿ ಹೊಲ್ದಾಗ ಹೆಂಗ ನೀರು ಪೂರ ಮುಣಗೋಗ್ಯದ. ಯಾರು ಕೇಳಕ್ಕೆ ತಯಾರಿಲ್ಲ. ಪ್ರಭು ಚವ್ಹಾಣ್ ಬಿ ಇಲ್ಲ, ಸರ್ಕಾರ ಬಿ ಇಲ್ಲ. ಇಲ್ಲಿ ಒಕ್ಕಲ್ಗೆ ಭಾಳ ಪ್ರಾಬ್ಲಮ್ ನೋಡ್ರಿ. ಪೂರಾ ತೊರಿಲಿನೂ ಹೋಗ್ಯದ, ಹಳಲಿನೂ ಹೋಗ್ಯದ. ಬೆಳೆ ಪೂರ 100% ನಷ್ಟ ಆಗ್ಯದ. ಈಗ ನಂಬಲ್ಲಿ ಬಿತ್ತಲಾಗ ಬಿ ಇಲ್ಲ, ಏನು ಬಿ ಇಲ್ಲ. ಈಗ ಪೂರ ಸಮಸ್ಯೆ ಅಂತ ಹೋದಾಗೆಲ್ಲ ಸ್ಪಂದನೆ ಕೊಡ್ತಾರ. ಯಾರು ನಾವ್ರು ಹೋಗ್ರಿ ಭಾಳ ಬರ್ತಾರ ಅವರೇ. ಏನು ಬಿ ಇದು ಆಗಿಲ್ಲ. ಒಕ್ಕಲ್ಗೆ ಕಡೆ ಅಂದ್ರೆ ಏನು ಬಿ ಇಲ್ಲ ನೋಡ್ರಿ. ಏನು ಕೆಲಸ ಪ್ರೋಗ್ರೆಸ್ ಆಗಿಲ್ಲ ನಮ್ಮ ಊರಿಗೆ. ಏನು ತೊರಿ ಬಂದು ನಮ್ಮ ಎಲ್ಲ ಸೋಯಾಬೀನ್ ಹಾಳಾಗೋಗಿದೆ. ಏನು ಏನು ನೋಡ್ಲಕ್ಕೆ ತಯಾರಿಲ್ಲ, ಯಾರು ಬಂದಿಲ್ಲ ಇಲ್ಲಿ ನೋಡ್ಲಾಕ. ರೈತರ ಸಮಸ್ಯೆ ಭಾಳ ಆಗ್ಯಾವ ಅಂತ ಹೇಳ್ತೀರಿ. ರೈತರ ಸಮಸ್ಯೆ ಕೇಳುವಂತ ರೈತರ ಸಮಸ್ಯೆ ನಮ್ಮ ಊರಲ್ಲಿ ಏನೂ ಭೀ ಆಗಿಲ್ಲ. ಏನು ಪ್ರೋಗ್ರೆಸ್ ಆಗಿಲ್ಲ. ಈಗ ರೈತರೆಲ್ಲ ಪರೇಶಾನ್ ಅದ. ಈಗ ಗಡ್ಡೆ ಬೀಜ ಎಲ್ಲ ಏನಿಲ್ಲ. ಮುಂದೆ ಬಿತ್ತುಣಿಕೆ ಮಾಡ್ಬೇಕು, ಹ್ಯಾಂಗೆ ಮಾಡ್ಬೇಕು ಅದು ಎಲ್ಲ ಪರೇಶಾನ್ ಅದ. ಬೆಳೆ ಪರಿಹಾರದ ಏನು ಜಮಾ ಆಗಿಲ್ಲ, ಏನು ಜಮಾ ಆಗಿಲ್ಲ ಇನ್ನ ತಗ. ಏನು ಮಾಡ್ಯಾರ ನಂಬಲ್ಲಿ ಇನ್ನ ತನ ಏನಾಗಿಲ್ಲ ನ್ಯೂಸ್ದಾಗ. ಹಿಂಗೆ ಒಟ್ಟು ಏನು ಕೆಲಸ ಮಾಡಿಲ್ರಿ ನಂಬಲ್ಲಿ. ಯಾರು ಸತತವಾಗಿ 4-5 ಬಾರಿ ಗೆಲ್ತಾ ಇದಾರ. ಅದು ಗೆದ್ದೇನ್ರಿ ಹಿಂಗೆ ಇದು ನೋಡಿ ಹಾಕೋದ ಓಟು. ಈಗ ಬ್ಯಾರೇದು ಹಾಕಕ್ಕಿನ ಇದು ಒಳ್ಳೆ ಮನುಷ್ಯ ಅಂದಿನಪ್ಪಲೆ ಹಾಕೋದವ್ರಿ. ಇದ್ರ ಕಡೆದೇ ಓಟ್ ಬೀಳೋದು. ಬ್ಯಾರೆ ಮನುಷ್ಯ ಗೆದ್ದಿದ ನಂಬಲ್ಲಿ. ಅಭಿವೃದ್ಧಿ ಮಾಡಾರ ಇಲ್ಲ. ಏನು ಮಾಡ್ರಿ ಏನು ಎಲ್ಲ ನೋಡಿ ಊರಾಗೆಲ್ಲ ಅವನೇ ಅಲ್ರಿ. ಎಲ್ಲ ಕೆಸರಿ ಅವ, ಊರು ತುಂಬ ಎಲ್ಲ ಕೆಸರಿ ಅದ. ಈಗ ನಿಮ್ಮ ಕ್ಷೇತ್ರದ MLA ಅವರು ಪ್ರಭು ಚವ್ಹಾಣ್ ಅವರು ಇದ್ದಾರೆ. ನಿಮ್ಮ ಊರಾಗ ಸಮಸ್ಯೆ ಅವ, ರೈತರು ಆಲ್ರೆಡಿ ಸಂಕಷ್ಟಗಾರ ಅಂತ ಹೇಳ್ತಾರ. ರೈತರ ಸಮಸ್ಯೆ ಆಲಿಸುವಂತ ಕೆಲಸ ಮಾಡಾರ ಇಲ್ಲ. ಯಾರು ಭೀ ಮಾಡಲ್ಲ ಹೊಂಟಾರಿ ಕೆಲಸ. ಊರಾಗ ಕೆಲಸನೇ ಇಲ್ಲ. ಏನು ಊರಾಗಿಲ್ಲ, ಏನು ಹೊಲಗಳು ಹಾದಿಗಳು ಇಲ್ಲ. ಮಳೆ ಬಿದ್ದು ಎಲ್ಲ ಲುಕ್ಷಣೆ ಆಗ್ಯದ. ಏನು ಕೊಡಂಗಿಲ್ಲ. ಪ್ರಭು ಚವ್ಹಾಣ್ ಅವ್ರ ಗಮನಕ್ಕೆ ಯಾರು ಬಂದು ನೋಡೋರಿಲ್ಲ. ಬರ್ತಾ ಅಂತಾರೆ, ಕೊಡ್ತಾ ಅಂತಾರೆ, ತಲಾಟಿ ಸಹಿತ ಇಲ್ಲ. ನಿಮ್ಮ ಊರಿಗೆ ಯಾವಾಗ ಅಧಿಕಾರಿಗಳು ಭೇಟಿ ಆಗಿಲ್ಲ, ಶಾಸಕರು ಬಂದಿಲ್ಲ, ಯಾರೋ ಬಂದಿಲ್ಲ. ಇಲ್ಲ, ಯಾರು ಅವ್ರ ಮನೆಗೆ ಹೋಗಿ ಯಾರು ಭೇಟಿ ಆಗ್ತಾರ, ಫೋನ್ ಮೇಲೆ ಮಾತಾಡ್ತಾರ, ಊರಿಗೆ ಬರೋಂಗಿಲ್ಲ. ನಾವೀಗ ಔರಾದ್ ವಿಧಾನಸಭಾ ಕ್ಷೇತ್ರದ ಖಾನಾಪುರ ಗ್ರಾಮದಲ್ಲಿರುವಂಥದ್ದು. ಏನು ಖಾನಾಪುರ ಕೆ ಗ್ರಾಮದ ಏನು ಮಹಿಳೆಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಏನು ಸಾಕಷ್ಟು ಸಮಸ್ಯೆ ಇದೆ. 4-5 ಕಿಲೋಮೀಟರ್ ನಡ್ಕೊಂಡು ಬಂದು ನಾವು ಬಸ್ಸಿಗೆ ಕಾಯ್ತಾ ಇದೀವಿ ಅನ್ನೋಂಥ ಮಾತನಾಡ್ತಾ ಇದ್ದಾರೆ. ಅಮ್ಮ, ಎಷ್ಟು ದಿನದಿಂದ ಸಮಸ್ಯೆ ಇದೆ ನಿಮಗೆ? ಸರ್, ಇದು ಅಂದ್ರೆ ಒಂದು 15-16 ವರ್ಷ ಆಯ್ತು ಸರ್. ಮತ್ತು ಹಿಂಗೆ ನಾವು ನಡ್ಕೋತಾನೆ ಬರ್ತೇವೆ. ನಮ್ಮ ಊರಿಗೆ ಬಸ್ ಅಂತಿಲ್ಲ ಸರ್ ಬರೋಬರು. ಮತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಬಿ ಇಲ್ಲ ಸರ್. ನಮ್ದು ಹೆಸರು ಸುಪ್ರೀತಾ ಸರ್. ಮತ್ತು ನಮ್ಮದು ಗಲ್ಲಿಗುಂಟ ನೀರಿನ ಟ್ಯಾಂಕಿ ಬಂದು ನಮ್ಮ ಮನೆಗೆ ಬರ್ತಾವೆ ಸರ್. ನಮ್ಮ ಗಲ್ಲಿಗುಂಟ ರೋಡ್ ಇಲ್ಲ ನಮ್ಗೆ. ಯಾಕಂದ್ರೆ ತೋಲ್ ಪ್ರಾಬ್ಲಮ್ ಅದ ಸರ್. ಲಾಸ್ಟ್ ಟೈಮ್ 23ರಾಗ ಎಲೆಕ್ಷನ್ ಇತ್ತು. ಆ ಸಮಯದಲ್ಲಿ ನಿಮ್ಮ ಸಮಸ್ಯೆ ಹೇಳಿದ್ರೆ ಅವಾಗ ಏನು ಹೇಳಿದ್ರು? ಸರ್, ಮಾತಾಡಿದೇವೆ ಹಿಂಗೆ. ಅವ್ರು ಆಯ್ತಮ್ಮ ನಿಮ್ಮ ಗಲ್ಲಿ ರೋಡ್ ಮಾಡಕ್ಕೆ ಹಚ್ತೇವೆ, ಮತ್ತೇನಂದ್ರೆ ನಿಮ್ಮ ಊರಿಗೆ ಬಸ್ ಸ್ಟ್ಯಾಂಡ್ ಕೊಡ್ಲಕ್ಕೆ ಹಚ್ತೇವೆ, ಮತ್ತು ಎಲ್ಲ ಮಾಡ್ತೇವೆ ಅಂತ ನಮ್ದು ಹೇಳಿದ್ರು ಸರ್. ಮತ್ತು 5 ವರ್ಷ ಭೀ ಮುಗಿದು ನಡೆದು ಮತ್ತು ಉಲ್ಟಾ ಈಗ ಓಟೆ ಹೊಂಟ ಸರ್. ಮತ್ತು ಈಗ ಹ್ಯಾಂಗೆ ಮಾಡ್ಬೇಕು ಸರ್? ನಮ್ಮ ಪ್ರಾಬ್ಲಮ್ ಕೊಟ್ಟಂತ ಭರವಸೆ ಈಡೇರಿಸಿಲ್ಲ. ಇಲ್ಲ ಸರ್, ನಮ್ಗೆ ಅದು ಭರವಸೆ ಅದು ನಮ್ದು ಅವ್ರಿಗೆ ಕೊಟ್ಟಿಲ್ಲ. ಏನ್ ಸರ್, ಈಗ ಹಿಂಗೆ ಹೇಳ್ತಾರ, ಹ್ಞೂ ಅಂತಾರೆ, ಅತ್ತೆ ಹೋಯ್ತಾರ ಸರ್. ನಮ್ಗೇನು ಮಾಡೋದಿಲ್ಲ, ನೋಡೋದಿಲ್ಲ. ಬಸ್ ಅಂದ್ರೆ 2 ಬಸ್ ಹಾಕ್ಯಾರ ಸರ್. ಮುಂಜಾನೆ 8ಕೊಂದು ಹಾಕ್ಯಾರ, 9ಕೊಂದು ಹಾಕ್ಯಾರ. ಮಕ್ಕಳು ಹೋಗ್ಲತ್ತ, ಶಾಲೆ ಮಕ್ಕಳು. ಈಗ ನಮ್ಮಂತವ್ರು ಹೋಗ್ಬೇಕಂದ್ರೆ ಇಲ್ಲಿ ಬಂದು ಕೊಡ್ಬೇಕಾಯ್ತದ ಸರ್. ಎಷ್ಟು ದಿನದಿಂದ ಈ ಸಮಸ್ಯೆ ಅದ ನಿಮ್ಗೆ? ಇದು ಯಾಗಿಂದ ಹಿಡಿದು ನಮ್ಮ ಮದುವೆಗಿಂದ ಹಿಡಿದು ಇಷ್ಟೇ ಅದು. ಎಂದೋ ಯಾಕೋ ಈಗ ಆಗ ಬರ್ತಿದ್ವು ಊರಾಗ, ಅವು ಬಂದಾಗಿದ್ವು. ಮತ್ತೆ ಈಗ 1 ವರ್ಷ ಆಯ್ತು ಸರ್, ಮತ್ತೆ ಹಾಕ್ಯಾರ ಊರಾಗ ಹೊಂಟೋಗಿ ಬಸ್ಸು. ಈಗ ನಿಮ್ಮ ಕ್ಷೇತ್ರದ MLA ಅವರು ಶಾಸಕ ಪ್ರಭು ಚವ್ಹಾಣ್ ಅವರು ಅದಾರ. ನಿಮ್ಮ ಸಮಸ್ಯೆ ಸ್ಪಂದಿಸುವಂತ ಕೆಲಸ ಮಾಡ್ತಾರಾ ಇಲ್ಲ? ಕೆಲಸ ಏನು ಅವ್ರು ಮಾಡಿದಾರೆ ಸರ್. ಆಮೇಲೆ ಮೇನ್ ಅಂದ್ರೆ ನಮಗೆ ಬಸ್ ಸ್ಟ್ಯಾಂಡ್ ಬೇಕು ಸರ್. ಇವಾಗ ಬಸ್ ಸ್ಟ್ಯಾಂಡ್ ಒಂದಿಲ್ಲ, ಹೆಣ್ಮಕ್ಳು ಭಾಳ ತ್ರಾಸ ಆಗೋದು ಇಲ್ಲಿ.
ಅದಕ್ಕೋಸ್ಕರ ಯಾಕೆ ಮಳೆ ಬರುತ್ತೆ, ಯಾವ ಬೇಸಿಗೆ ಕಾಲ ಇರುತ್ತೆ, ಬಂದು ಇಲ್ಲಿ ನಿಲ್ಬಿಡ್ತಾರೆ. ಅದಕ್ಕೋಸ್ಕರ ಭಾಳ ತ್ರಾಸ ಆಗ್ತದೆ. ಇಲ್ಲಿ ಸ್ವಲ್ಪ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಭಾಳ ಒಳ್ಳೇದೈತ್ರಿ ಅವ್ರು ಸರ್. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪ್ರತಿನಿಧಿಸುವ ಔರಾದ್ ವಿಧಾನಸಭಾ ಕ್ಷೇತ್ರದ ವಡಗಾಂವ್ ಗ್ರಾಮದಲ್ಲಿ ನಾವಿದ್ದೀವಿ. ನೀವು ಸಮಸ್ಯೆ ಅಂತ ಹೋದಾಗ ನಿಮ್ಮ ಸಮಸ್ಯೆಯನ್ನು ಕೇಳ್ತಾರ. ಈಗ 2.5 ವರ್ಷ ಆಗ್ತಾ ಬಂತು. ನಿಮ್ಮ ಅಭಿವೃದ್ಧಿ ಕೆಲಸಗಳು ಏನಾದರೂ ಆಗಿದೆ ಅಂತ ಈ ಗ್ರಾಮದಲ್ಲಿ? 2.5 ವರ್ಷ ಅಲ್ಲ ಸರ್, ಸತತವಾಗಿ 4ನೇ ಸಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. 15 ವರ್ಷ 18 ವರ್ಷ ಆಯ್ತು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಪ್ರತಿ ವರ್ಷ ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮ ಸಂಚಾರ ಅಂತ ಮಾಡಿ, ವಿನೂತನವಾಗಿ ಗ್ರಾಮ ಸಂಚಾರ ಅಂತ ಮಾಡಿ ಎಲ್ಲಾ ಗ್ರಾಮದ ತಾಲೂಕಿನ ಎಲ್ಲಾ ಗ್ರಾಮದಲ್ಲಿ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಜನರಿಗೆ ಮಧ್ಯೆ ಬಂದು ಅಧಿಕಾರಿಗಳಿಗೆ ಕರ್ಕೊಂಡ್ಬಂದು ಜನರಿಗೆ ಕೇಳಿಸಿ ಅಧಿಕಾರಿಗಳು ಅಲ್ಲೇ ಸಾಲ್ವ್ ಮಾಡಿಸ್ತಾರೆ ಸರ್. ಯಾವುದೇ ಸಮಸ್ಯೆ ಇದ್ರೂ ಗ್ರಾಮ ಸಂಚಾರ ನಿಮಿತ್ತ ಎಲ್ಲಾ ಡಿಪಾರ್ಟ್ಮೆಂಟಲ್ ಅಧಿಕಾರಿಗಳು ಬರ್ತಾರ. ಆ ಜನರ ಸಮಸ್ಯೆ ಅಲ್ಲೇ ಕೇಳಿ ಅಲ್ಲೇ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಎಲ್ಲ ಪ್ರತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ಸರ್. ಇಲ್ಲೇ ವಡಗಾಂವದಾಗ ಅಂಬೇಡ್ಕರ್ ಮೂರ್ತಿ ಸಲ ಹೋಗಿದ್ರು. ಅವರೇ ಸ್ವಂತ ಹಣದಲ್ಲಿ ಏನಂತಂದ್ರೆ ಅವ್ರು 6 ಲಕ್ಷ ರೂಪಾಯಿ ಕೊಟ್ಟರೆ ಅಂದ್ರೆ ಸ್ವಂತ ಹಣದಿಂದ ಅಂಬೇಡ್ಕರ್ ಮೂರ್ತಿನೂ ಕೊಟ್ಕೊಟ್ರೆ. ಮತ್ತು ಈಗ ಬಸವಣ್ಣಂದು ಏನಂತಂದ್ರೆ ಬಸವ ಮಂಟಪ ಸಲುವಾಗಿ ಏನಂತಂದ್ರೆ ಹೋಗಿದ್ದಾರೆ ವಡಗಾಂವ್ ಗ್ರಾಮಲಿಂದು. ಒಂದು ಎಲ್ಲರೂ ಹೋಗಿನ ಮ್ಯಾಕೆ ಏನಂದ್ರೆ ಆ ಪಕ್ಷ ಈ ಪಕ್ಷ ಯಾರೇ ಇರಲಿ ಅವ್ರು ಹೋಗಿನಾಗ ಏನಂತಂದ್ರೆ 1 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ಯಾರ. ಆಲ್ರೆಡಿ ಅನುದಾನ ಕೂಡ ಏನಂದ್ರೆ ಇಕ್ಲಕ್ಕೆ ಪ್ರಯತ್ನ ಮಾಡ್ತಾರೆ, ಇಕ್ಕಿದ್ದಾರೆ ಸ್ವಲ್ಪ. ಈಗ ಔರಾದ್ ತಾಲೂಕಿನಾಗ ಬಹುತೇಕ ಗ್ರಾಮಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಕಾಡ್ತೈತಿ. ಆ ಕುರಿತ ನೀರಿನ ಸಮಸ್ಯೆ ಕೂಡ ತಾಂಡವಾಡ್ತೈತಿ. ಅದ್ರ ಕುರಿತಾಗ ಏನಂತ ಸರ್ ಎಲ್ಲೂ ಈಗ ಎಲ್ಲ ಕಡೆ ಏನಂತ ನೀರು ಬೋರ್ವೆಲ್ ಬೆಳಿಲ್ಲ ಅಂದರೆ ಒಂದು ಹೋಯ್ತು. ಅವರಂತೂ ಇದೇ ವರ್ಷ ಏನಂತ ನಮ್ಮಲ್ಲಿ ಏನಂದ್ರೆ 5 ಬೋರ್ ಹಾಕ್ಸಿದ್ರು ಸರ್. ಅದ್ರಾಗ 1ಕ್ಕೆ ನೀರು ಬಿದ್ದು ಬೇರೆ ಫೋಲ್ ಆಗ್ಯದ. ನೀರೇ ಭೂಮಿಯಲ್ಲಿ ಇಲ್ಲ. ಅದಕ್ಕೆ ಅವ್ರು ಏನು ಮಾಡೋಕ್ಕಾಗಲ್ಲ. ಅವ್ರು ಫಂಡ್ ಇಕ್ಲತ್ತಾರ ಮತ್ತು ಬೋರ್ ಹೊಡಿಸ್ಲತ್ತಾರ. ಪ್ರತಿಯೊಂದು ಬೋರ್ ಹೊಡಿಲತ್ತಾರ. ಈಗ ನೀರು ಹತ್ತಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಿಂಗಾಗಿ ಸಮಸ್ಯೆ ಆಗ್ತದೆ. ಅವ್ರ ಕಡೆಯಿಂದ ಯಾವ ಸಮಸ್ಯೆ ಇಲ್ಲ. ನಿಮ್ಮ ಕ್ಷೇತ್ರದ MLA ಅವರು ಶಾಸಕ ಪ್ರಭು ಚವ್ಹಾಣ್ ಅವರು ಇದ್ದಾರೆ. ನಿಮ್ಮ ಸಮಸ್ಯೆ ಅಂತ ಹೋದಾಗ ಸ್ಪಂದನೆ ಕೊಡೋದು ಆಗಲಿ ಮತ್ತು ನಿಮ್ಮ ಏನು ಎಲೆಕ್ಷನ್ ಸಮಯದಲ್ಲಿ ಏನು ಆಶ್ವಾಸನೆ ಕೊಡ್ತಾರಲ್ಲ ಎಲ್ಲ ಆಶ್ವಾಸನೆ ಈಡೇರಿಸುವಂಥ ಕೆಲಸ ಮಾಡ್ತಾರೆ. ಹೆಂಗೆ ಮಾಡ್ತಾರೆ? ಎಲ್ಲ ಕೆಲಸ ಮಾಡ್ತಾರೆ. ಅವ್ರು ಆಶ್ವಾಸನೆ ಕೊಟ್ಟಿದ್ದು ಎಲ್ಲ ಕೆಲಸ ಮಾಡ್ತಾರೆ. ನಿಮ್ಮೂರಿಗೆ ಏನು ಆಶ್ವಾಸನೆ ಕೊಡ್ತೀವಿ? ರೋಡಿನ ಕಡೆದು, ಶಾಲೆ ಕಡೆಯಿಂದ, ನೀರಿಂದು ಎಲ್ಲ ಕೊಟ್ಟಿದ್ರು. ಎಲ್ಲ ಆಗ್ಯಾವ. ನಮ್ಮ ಅಂಗನವಾಡಿ ಬಿಲ್ಡಿಂಗು, ಶಾಲೆ ಬಿಲ್ಡಿಂಗು ಅವೆಲ್ಲ ಆಶ್ವಾಸನೆ ಕೊಟ್ಟಿದ್ರು. ಎಲ್ಲ ಆಗ್ಯಾವ. ಊರಾಗ ಕುಡಿಯೋ ನೀರಿನ ಸಮಸ್ಯೆ ಇತ್ತಂತಲ್ಲ, ಕ್ಲಿಯರ್ ಆಗೈತೆ? ಏನಿಲ್ಲ. ಕುಡಿಯೋ ನೀರು 4 ಸಪ್ಲೈ ಅವ ನಮ್ಮದು. ಒಂದು JGMದು, ಒಂದು ಪೈಲೆದು ಮಿನಿ ವಾಟರ್ ಸಪ್ಲೈ ಅಂತೇಳಿ ಅದ. ಒಂದು 4 ಸಪ್ಲೈ ಅವ ನಮ್ಮದು. ನೀರಿಂದು, CC ರೋಡಿಂದು ಏನು ತೊಂದರೆನೇ ಇಲ್ಲ. ಒಟ್ಟು ಈಗ ಸಮಸ್ಯೆ ಅಂತ ನೀವು ಚವ್ಹಾಣ್ ಸಾಹೇಬ್ರಿಗೆ ಫೋನ್ ಹಚ್ತಾ ನಿಮ್ಗೆ ರಿಯಾಕ್ಟ್ ಮಾಡ್ತಾರಾ? ಹಾಂ, ಮಾಡ್ತಾರೆ ಸರ್. ಹಂಗೇನಾರು ಇದ್ದರೆ ಫೋನ್ ಶಿರ್ಷು ಮಾಡ್ತಾರೆ, ಮಾತಾಡ್ತಾರೆ. ಹಂಗೇನಾರು ಇದ್ದರೆ ಮಾಡ್ತಾರೆ. ಹಂಗೇನು ಎಲೆಕ್ಷನ್ ಇದ್ದಾಗ ಅಷ್ಟೇ ಬರ್ತಾರೆ, ಉಳಿದ ಟೈಮ್ ಬರಲ್ಲ ಅಂತಾರಲ್ಲ? ಬರ್ತಾರೆ ಸರ್. ಅವ್ರು ಊರಿಗೆ ಬಂದು ಭೇಟಿ ಆಯ್ತಾರೆ. ಅವರು ಒಟ್ಟು MLA ಯಾರೂ ಭೇಟಿಯಾಗಿಲ್ಲ. ಶಿಸ್ತದಾರೆ ನಮ್ಮಲ್ಲಿ. ಸಮಸ್ಯೆ ಎಲ್ಲ ಅಲಿಸ್ತಾರೆ ಸರ್. ನಮ್ಮೂರ ಅಭಿವೃದ್ಧಿ ಏನಾಗಿಲ್ಲ. ನಮ್ಮ ಊರಾಗ ಒಬ್ಬರು ಅವ್ರಿಗೆ ನಾಯಕರ ಒಂದಿಬ್ಬರು ಅವ್ರಿಗೆ ಏನು ಕೆಲಸ ಕೊಡ್ತಾರೆ ಅಷ್ಟೇ. ನಮ್ಗೆ ಏನು ಕೊಟ್ಟಿಲ್ಲ. ಅವ್ರು ಹೋಗಿಲ್ಲ. ವರ್ಷಗೊಂದ್ಸಲ ಬರ್ತಾರೆ, ಕೈ ಮಾಡ್ತಾರೆ, ನಡೀತಾರೆ ಅಷ್ಟೇ. 6 ತಿಂಗಳಿಗೊಮ್ಮೆ ಜನ ಕ್ಷೇತ್ರ ಸಂಚಾರ ಮಾಡ್ತಾರಂತ, ಜನರ ಸಮಸ್ಯೆ ಆಲಿಸ್ತಾರಂತ ಹೇಳ್ತಾರಲ್ಲ? ನಾವು ಭೇಟಿಯಾಗಿಲ್ಲ ಸರ್. ನಾವು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಇದೆ, ಮೆಂಬರ್ನೂ ಇದೆ. ಈಗ ನಮ್ಗೆ ಅವ್ರಿಗೆ ಸಂಪರ್ಕ ಇಲ್ಲ. ನಮ್ಗೆ ಯಾರು ಕೆಲಸ ಕೊಟ್ಟಿಲ್ಲ, ಅವರು ಹೋಗಿಲ್ಲ. ನಿಮ್ಮ ಊರ ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಎಲ್ಲ ಕರೆಕ್ಟ್ ಕ್ಲಿಯರ್ ಅವ? ವಿದ್ಯುತ್ ಅದ ಸರ್, ಯೋಜನೆ ಮಾಡೋದ. ಕೆಲಸ ಕರೆಕ್ಟ್ ಆಗಿಲ್ಲ. ಇನ್ನು ಅಲ್ಲಿ 2.5 ವರ್ಷ ಟೆಂಡರ್ದವ್ರು ನೀವು ಮಾತಾಡಲಿಲ್ಲ. ಫಸ್ಟ್ ಹೋಗೋಣ. ಅಧ್ಯಕ್ಷ ಮತ್ತು ಅವರಿಬ್ಬರು ಸಮಸ್ಯೆ ಎಲ್ಲ ಕ್ಲಿಯರ್ ಅವ ನಿಮ್ಮ ಊರಾಗಿ? ಈ ನೀರಿಂದು ನಡೆದ ಕೆಲಸ ಮತ್ತು ವಿದ್ಯುತ್ ಸರಿಯಾಗದ. ಈಗ ಬೀದಿ ಲೈಟ್ ಬೇಕಾದ್ರೆ 6 ವರ್ಷಕ್ಕಿಂತ ನಾ ಅಧ್ಯಕ್ಷ ಇದ್ದಾಗ ಕೆಲಸ ಮಾಡಿಸಿದ್ದೀವಿ. ಈಗ ಸದ್ಯ ಬಂದೋದಕ್ಕೆ ಯಾರು ಹಾಕ್ಲಿಕ್ಕೆ ಇರಲಿಲ್ಲ. ಈಗ ಬೀದಿ ದೀಪ ಬಂದವ ಸದ್ಯ. ಶಾಸಕರು 2.5 ವರ್ಷ ಆಯ್ತು ಶಾಸಕರಿಗೆ ಆಯ್ಕೆ ಆಗಿ. ಕೆಲಸ ಮಾಡ್ಯಾರಲ್ಲ ನಿಮ್ಮ ಊರಾಗ? ಏನಾರ ಅಭಿವೃದ್ಧಿ ಆಗ್ಯಾವ ಇಲ್ಲ? ನಮ್ಮ ಊರಾಗ ಏನು ಕೆಲಸ ಮಾಡಿಲ್ಲ. ಮೊದಲು ಏನು ಮಾಡ್ರಿ. ಈಗ ಹೊಸದಾಗಿನ ಮೇಲೆ ಏನು ಕೆಲಸ ಆಗಿಲ್ಲ. ಈಗ ನಿಮ್ಮ ಕ್ಷೇತ್ರದ MLA ಪ್ರಭು ಚವ್ಹಾಣ್ ಅವರ ಈಗ ನೀವು ಸಮಸ್ಯೆ ಅಂತ ಹೋದ ನೀವು ಸ್ಪಂದನೆ ಕೊಡೋದು, ನಿಮ್ಮೂರ ಅಭಿವೃದ್ಧಿ ಕೆಲಸಕ್ಕೆ ಏನಾರ ಸಹಕಾರ ಮಾಡತ್ತಾರ ಇಲ್ಲ? ಮಾಡತ್ತಾರ. ಏನೇನು ಅಭಿವೃದ್ಧಿ ಆಗೈತೆ ನಿಮ್ಮ ಊರಾಗ? ನಮ್ಮ ನೋಡ್ರಿ ರೋಡು ಮತ್ತು ನೀರಿನ ಫಲ ಮತ್ತು ಯಾವುದೇ ಹಂಗ ಇದು ಶಿವಲಾಲ್ ಭವನ್ ಮತ್ತು ಯಾವುದು ಕೆಲಸ ಅವ್ರು MLA ಆಗಿನ ಹಿಡಿದು ನಮ್ಮ ಊರಾಗಲಿ ಥಾಣಗಳದಾಗಲಿ ಎಲ್ಲ ಮಾಡ್ಯಾರ ಕೆಲಸ. ಏನೋ ಸುಮ್ಮನೆ ರೂಪಾಯಿದಾಗ ಎಕಾಣೆ ದೊರಾಣೆ ಯಾಕಣೋ ಇರ್ತಾವ. ಅವ್ರು ರೋಡ್ ಹೊಡೆದಿನು. ಈಗ ಕಾಂಗ್ರೆಸ್ ಸರ್ಕಾರ ಬಂದಾದಂದು ಕಾಂಗ್ರೆಸ್ ಸರ್ಕಾರ ನೀವು ಅದು ಇಟ್ಕೋಬೇಡ್ರಿ. ಅವ್ರು ಕುಳ್ಳಿ ಬಿಳ್ಳಿ ನನ್ನ ಸ್ವಂತ ಸಮಯದಿಂದ ಸ್ವಂತ ಇದರಿಂದ ನಾನು ಕೆಲಸ ಮಾಡಿಬಿಡ್ತೇನೆ, ಯಾವುದೇ ಅಟೆಂಡ್ ಮಾಡಿಬೇಡ್ರಿ ಅದೆಲ್ಲ ಹೇಳ್ತಾ ಇದ್ದಾರೆ. ಮಾಡ್ಯಾರ ಸರ್, ಎಲ್ಲ ಮಾಡ್ಯಾರ್ರಿ. ರೋಡಿಂದು, ಅಂಗನವಾಡಿ ಕೆಲಸ ಎಲ್ಲ ಮುಗಿದವ್ರಿ. ಈಗಿದು ರೈತಿಂದು ಏನೋ ಬೆಳೆ ಹೋಗಿನ ದುಡ್ಡು ಹಾಕ್ತೇವೆ ಅಂತ ಹೇಳತ್ತಾರ, ಇನ್ನೂ ಹಾಕಿಲ್ಲ. ಹಾಂ, ಅಷ್ಟೇ ಸರ್, ಮತ್ತೇನೂ ಇಲ್ಲ.
ಊರ ನೀರಿನ ಸಮಸ್ಯೆ ಅದ ಅಂತಲ್ಲ? ಇಲ್ಲ ಸರ್, ನೀರಿನ ಸಮಸ್ಯೆನೂ ಮಾಡ್ಯಾರ್ರಿ ಪೈಲೆ. ಮಾಡ್ಯಾರ ಸರ್, ಏನಿಲ್ಲ. ಬೋರ್ ಪೀರ್ ಎಲ್ಲ ಮಾಡ್ಸ್ಯಾರ. ಈಗ ಬೇರೆದೇನೂ ಇಲ್ಲ ಸರ್. ಒಂದು ರೋಡಿನ ಸಣ್ಣ ರೋಡಿನ ಕೆಲಸ ಅದ, ಅದೂ ಆಗಲತ್ತದ ಅಂತ ಹೇಳ್ಯಾರ. ನಿಮ್ಮೂರು ಸಮಸ್ಯೆ ಅಂತ ಹೋದಾಗ ಸ್ಪಂದನೆ ಕೊಡ್ತಾರೆ ನಿಮ್ಗೆ? ನಾವೇ ಹೋಗ್ತೀವಿ ಸರ್, ಹೋಗಿ ಭೇಟಿಯಾಗಿ ಬರ್ತೀವ್ರಿ. ಅವ್ರು ನಾವು ಹೋದ್ರ ಮೇಲೆ ಏನಾರ ಇದು ಮಾಡಿ ಮಾಡ್ತಾರೆ ಸರ್. ನಾವೀಗ ಔರಾದ್ ವಿಧಾನಸಭಾ ಕ್ಷೇತ್ರದ ಜಡ್ಪಿ ಸರ್ಕಲ್ ಆಗಿರುವಂಥ ಚಿಂತಾಕಿ ಗ್ರಾಮದಲ್ಲಿದ್ದೀವಿ. ಚಿಂತಾಕಿ ಗ್ರಾಮದಲ್ಲಿರುವಂಥ ಜನರನ್ನು ಕೂಡ ಮಾತಾಡ್ಸೋಣ. ಏನು ಔರಾದ್ ವಿಧಾನಸಭಾ ಕ್ಷೇತ್ರದ MLA ಆಗಿರುವಂಥ ಪ್ರಭು ಚವ್ಹಾಣ್ ಅವರು, ಅವರ ಕಾರ್ಯವೈಖರಿ ಯಾವ ರೀತಿ ಇದೆ, ಇಲ್ಲಿನ ಜನರಿಗೆ ಸಮಸ್ಯೆ ಸ್ಪಂದನೆ ನೀಡ್ತಾ ಇದ್ದಾರೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಸರ್, ನಿಮ್ಮ ಕ್ಷೇತ್ರದ MLA ಅವರು ಪ್ರಭು ಚವ್ಹಾಣ್ ಅವರು ಇದ್ದಾರೆ. ಅವ್ರು ನಿಮ್ಮ ಸಮಸ್ಯೆ ಸ್ಪಂದನೆ ನೀಡುವಂಥ ಕೆಲಸ ಮಾಡ್ತಾರ ಇಲ್ಲ? ಸಮಸ್ಯೆಗಳನ್ನು ಎಲ್ಲನೂ ಒಳ್ಳೆಗ ಮಾಡ್ತಾರ್ರಿ. ಪಾಪ ಮ್ಯಾಲಿಂದು ಬಜೆಟ್ ಬರಲ್ದೋದ್ರೆ ಅವ್ರು ಏನು ಮಾಡ್ತಾರ? ಪೈಲೆ ಇದ್ದಿನಾಗ 10 ವರ್ಷ ಮಸ್ತ್ ನಡೆಸ್ಯಾರ. ಅವರು ಏನು ಬೇಕಾಗಿಂದ ಎಲ್ಲ ಸವಲತ್ತು ಮಾಡಿಕೊಟ್ರ. ರೋಡ್ಗಳಾಗಲಿ, ನಾಳುಗಳಾಗಲಿ, ಬೋರ್ಗಳಾಗಲಿ ಎಲ್ಲ ಸಮಸ್ಯೆನೂ ಕರೆಕ್ಟು ಇಡ್ತಾರ್ರಿ ಅವರು. ಈಗ 2.5 ವರ್ಷ ಆತಲ್ಲ, ಇವಾಗ ಏನು ಹೇಳ್ತಾರೆ? ಈಗೇನು ಪಾಪ ಅವ್ರು ಏನು ಈಗ ಹೆಚ್ಚು ಬರಂಗಿಲ್ಲ. ಅವರು ಬಜೆಟ್ ಅದು ಇದ್ರೆ ಅವ್ರು ಭೀ ಎಲ್ಲ ಮಾಡ್ತಾರೆ. ಈಗ ಭೀ ಇನ್ನೂ ಬರ್ತಾರೆ, ಎಲ್ಲ ಸಮಸ್ಯೆ ಕೇಳ್ತಾರೆ, ಎಲ್ಲ ಒಳ್ಳೆಗ ಕೆಟ್ಟಗ ಎಲ್ಲ ನೋಡ್ಕೋತಾರ, ಎಲ್ಲ ಮಾತಾಡ್ತಾರೆ, ಎಲ್ಲ ರೆಸ್ಪೆಕ್ಟ್ ಕೊಡ್ತಾರ, ಎಲ್ಲ ಒಳ್ಳೆಗೆ ಮಾಡ್ಯಾರ. 20 ವರ್ಷದ ಬಲ್ಯದು ಇನ್ನೂ ಭೀ ಅವರೇ ಬರ್ತಾರ. ಇನ್ನೂ ಭೀ ಅವರು ಈಗ ಅಬ್ಜೆಕ್ಷನ್ ಈಗ ಯಾಕಂದ್ರೆ ಮ್ಯಾಲಿನ ಕಾಂಗ್ರೆಸ್ ಅದ ಇದಾಗ್ಲತ್ತ ಅಂತ ಹೇಳ್ರಿ. ಅಂದ್ರೆ ಯಾನ್ ಭೀ ನಳ್ಳಿಂದ ಏನಿಲ್ಲ. ಗಲ್ಲಿ ಬೋರ್ ಹೊಡೆದಾರ, ಗಲ್ಲಿಗೆ ತಾಂಡಾ ರೋಡ್ ಮಾಡ್ಸ್ಯಾರ, ಮತ್ತು ಒಂದು ರೋಡ್ ಇಕ್ಕ್ಯಾರ. ಮತ್ತು ಇದೆಲ್ಲ ಯಾವುದು ಭೀ ಎಲ್ಲ ಒಳ್ಳೆಗೆ ಮಾಡ್ಯಾರ. ಎಲ್ಲ ಇಲ್ಲ ಚವನ್ ಚಲೋ ಮಾಡ್ಯಾರ್ರಿ. ಎಲ್ಲ ಒಳ್ಳೆ ಶಿಸ್ತು ಮಾಡತ್ತಾರ. ತಿಂಗಳಿಗೆ 2 ತಿಂಗಳಿಗೆ ಒಮ್ಮೆ ಊರಿಗೆ ಹೊಂಟಾರ, ಸಮಸ್ಯೆ ಎಲ್ಲ ಕೇಳತ್ತಾರ. ಏನೇನು ಮಾಡ್ಯಾರ? ರೋಡ್ ಕೆಲಸ ಮಾಡ್ಸಲತ್ತರಿ, ಮಂದಿರು ಒಂದು ಬಜೆಟ್ ಕೊಟ್ಟಾರ. ಈಗ ಸಮಸ್ಯೆ ಅಂತ ಹೋದಾಗ ಶಾಸಕರು ನಿಮ್ಗೆ ರಿಯಾಕ್ಟ್ ಮಾಡ್ತಾರ ಇಲ್ಲ? ಮಾಡ್ತಾರೆ. ಅಭಿವೃದ್ಧಿ ಕೆಲಸ ಮಾಡ್ತಾರ. ಮಾಡ್ತಾರೆ. ಪ್ರಭು ಚವ್ಹಾಣ್ ಅವರ ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ನಿಮ್ಮ ಗ್ರಾಮ ಸಮಸ್ಯೆ ಆಲಿಸ್ಯಾರ ಇಲ್ಲ? ಆಲಿಸ್ತಾರೆ, ಬಟ್ ಅದ್ರ ಏನು ಅದ್ರ ಬಗ್ಗೆನಾಗ ಏನು ಆಕ್ಷನ್ ತೊಗೊಳಲ್ರಿ ಜಾಸ್ತಿ. ಅವಾಗ ಬರ್ತಾ ಇರ್ತಾರೆ. ಏನು ಮಾಡ್ತಾರೆ ಬಂದು? ಅದೇ ಎಲ್ಲರದ್ದು ಸಮಸ್ಯೆ ಎಲ್ಲ ಕೇಳ್ತಾರೆ. ಕೇಳಾದ್ಮೇಲೆ ಹೋಗ್ತಾರ, ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕರೆಕ್ಟ್ ಇಲ್ಲರಿ ಅಷ್ಟೇ. ತಾಲೂಕು ಸ್ಕೂಲ್ನಾಗ, ಗೌರ್ಮೆಂಟ್ ಸ್ಕೂಲ್ನಾಗ ಜಾಸ್ತಿ ಜನ ಬರಲ್ರಿ. ಬಂದ್ರೂ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಇಲ್ಲ. ಆಯ್ತು, ಈ ಸೈಡ್, ಈ ಭಾಗದ ಸೈಡ್ ಎಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಅದ. ಅದ್ರ ಬಗ್ಗೆನಾಗೂ ಅವರೆಲ್ಲ ಗಮನ ಹರಿಸ್ಬೇಕು. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅದ, ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಕೊರತೆ ಅದ, ಅದ್ರ ಬಗ್ಗೆ ಆದ್ಯತೆ ಕೊಡಬೇಕು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದ್ರ ಬಗ್ಗೆ ಸರ್, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು ರೀ. ಅವ್ರು ನೋಡ್ಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಬಟ್ 4 ಸರ್ತಿ ಆದ್ರೂ ಅವರು ಇನ್ನೂ ಆದಷ್ಟು ಹಿಂದುಳಿದ ಕ್ಷೇತ್ರ ಅಂತೇಳಿ ಅದ ಸರ್, ಮಾಡ್ಬೇಕು ಸರ್. ಇಂದು ಔರಾದ್ ವಿಧಾನಸಭಾ ಕ್ಷೇತ್ರದ APMC ಯಾರ್ಡ್ನಲ್ಲಿದ್ದೇವೆ. APMC ನಲ್ಲಿರುವಂತಹ ಜನರನ್ನು ಕೂಡ ಮಾತಾಡ್ಸೋಣ. ಏನು ಔರಾದ್ ಶಾಸಕರಾಗಿರುವಂತಹ ಪ್ರಭು ಚವ್ಹಾಣ್ ರವರು ಏನೋ ಈಗಾಗಲೇ ಜನರಿಗೆ ಸಿಗ್ತಾ ಇದ್ದಾರಾ, ಅಥವಾ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಭರವಸೆಗಳನ್ನ ಈಡೇರಿಸ್ತಾರ? ನಿಮ್ಮ ಕೈ ಸಿಗ್ತಾರ? ಅವ್ರ ಕಾರ್ಯವೈಖರಿ ಹೆಂಗಿದೆ ಸರ್? ಎಲ್ಲ ಒಳ್ಳೆ ಕೆಲಸ ಮಾಡತ್ತಾರ ಸರ್, ಒಳ್ಳೆ ಕೆಲಸ ಮಾಡತ್ತಾರು, ಎಲ್ಲ ಸರಿಯಾಗದ. ನೀವು ಫೋನ್ ಹಚ್ಚಾಗ ನಿಮ್ಮ ಜೊತೆ ಎಲ್ಲ ಮಾತಾಡ್ತಾರೆ, ನಿಮ್ಗೆ ಸಿಗ್ತಾರ? ಸರ್ ಹಾಗೆ ನಾವು ಇಲ್ಲಿವರೆಗೆ ನಾವು ಫೋನ್ ಅದು ಏನೂ ಮಾಡಿಲ್ಲ, ಏನು ಇದು ಕೇಳಿಲ್ಲ ಅಂತ ಕೆಲಸ. ಸಮಸ್ಯೆ ಅಂತ ಹೋದಾಗೆಲ್ಲ ಸಿಗ್ತಾರೆ ನಿಮ್ಗೆ? ಸಿಗ್ಬೋದು ಸರ್. ಹಾಗೆ ಏನಾರ ಇದ್ರಿಗೆ ಏನಾರ ಒಂದು ಮಳಿಲಿಂದ ಏನಾರ ಹೊಡ್ಕೊಂಡು ನಡೀತು, ಅದು ನಡೀತು ಅಂತ ಜಾಗ ಬಂದು ಭೇಟಿ ಕೊಡ್ತಾರೆ. ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಒಳ್ಳೆ ರೀತಿಲಿಂದ ಯಾವಾಗ ಭೀ ಕೆಲಸ ಇದ್ರು ಭೀ ಸಿಗ್ತಾರ, ಯಾಕೆ ಫೋನ್ ಮಾಡಿದ್ರು ಭೀ ಮಾತಾಡ್ತಾರ. ಇನ್ನು ಒಳ್ಳೆ ರೀತಿಲಿಂದು ಎಲ್ಲರಿಗೆ ಸಮಸ್ಯೆ ಏನು ಇದು ಬಗೆಹರಿಸೋದು ಎಲ್ಲ ಬಗೆ ಮಾಡ್ತಾರ. ಎಲ್ಲ ಸರಿಯಾಗಿ ಕೆಲಸ ನೋಡ್ಕೊಂಡು ನಡ್ತಾರೆ ಸರ್. 4 ಬಾರಿ ಶಾಸಕರು, 2 ಬಾರಿ ಸಚಿವರಾಗಿದ್ರು. ಈಗ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಿತ್ತು. ಒಂದಷ್ಟು ಕಡೆ ನೀರಿನ ಸಮಸ್ಯೆ ಅವ, ರಸ್ತೆಗಳ ಸಮಸ್ಯೆ ಅಲ್ಲವಲ್ಲ ಸರ್? ಅವ ಸರ್, ಈಗ ರಸ್ತೆಗಳು ಆಗ್ಲತ್ತಾವ ಸರ್, ಇನ್ನು ಕೆಲವು ಆಗಾವ ಸರ್, ಮಾಡ್ಲತ್ತಾರ ಸರ್ ಎಲ್ಲ ಕೆಲಸಗಳು. ಇನ್ನು ನೀರಿನ ಸಮಸ್ಯೆ ಊರಿ ನೀರು ಆಗ್ಯಾವ ಸರ್, ಎಲ್ಲ ಕೆಲಸ ಬೆಸ್ಟ್ ಆಗ್ಲತ್ತ ಸರ್. ಏನು ಅಭಿವೃದ್ಧಿ ಸರ್? ಅದೇ ಹಳೇದೇ ಅಭಿವೃದ್ಧಿ ಇದೆ. ಏನು ಅಭಿವೃದ್ಧಿ ಮಾಡ್ರೆ ಏನೂ ಆಡಿಲ್ಲ, ಅದೇ ಮಾಮೂಲು ಅದ. ಅದನ್ನು ಬರ್ತಾರೆ, ಮಾಡ್ತಾರೆ, ಹೋಯ್ತಾರೆ. ಗಾಡಿದಿಂದ ಹೈ ವೈಟ್ ಐಟ ಮಾಡ್ತಾರೆ, ನೋಡ್ತಾರೆ, ಮಾಡ್ತಾರೆ, ಹೋಯ್ತಾರೆ. ಇನ್ನೇನು ಅಭಿವೃದ್ಧಿ ಮಾಡಿರಂತಾರೆ? ಏನು ಮಾಡಿ? ಹಾಂ ಸರ್. ಈಗ ನೀವು ವ್ಯಾಪಾರಸ್ಥರಿದ್ರಿ, APMC ಆಡುವಾಗ ಒಂದು ಟೀ ಶಾಪ್ ಹಾಕೊಂಡ್ರಿ. ನಿಮ್ಮ ಸಮಸ್ಯೆನ ಕೇಳೋದು ಕೆಲಸ ಆಗಲಿ, ನಿಮ್ಗೆ ಏನಾದ್ರು ಮೂಲ ಸೌಕರ್ಯ ಕಲ್ಪಿಸೋ ಕೆಲಸ ಮಾಡ್ಯಾರ ಹೆಂಗ? ಏನಿಲ್ಲ ಸರ್, ನಮ್ದು ಇಂಥದ್ದು ಅಂಗಡಿ ಅದ ಸರ್. ನಮ್ದು ರೇಷನ್ ಕಾರ್ಡ್ ಆಗಲ್ಲ ಉಂಟು ಸರ್. ಏನಾರ 10 ವರ್ಷ ಆಯ್ತಾಗಲ್ಲ ಸರ್. ನಮಗೆ ದೊಡ್ಡ ತಿಂತೇವೆ ಸರ್, ನಮ್ಗೆ ರೇಷನ್ ಕಾರ್ಡ್ ಕೊಡ್ತಾಯಿಲ್ಲ ಸರ್ ತಹಸೀಲ್ ಆಫೀಸಾಗ. ಏನು ಅಭಿವೃದ್ಧಿ ಇರುತ್ತೆ ಸರ್? ಅವ್ರಿಗೆ ಫೋನ್ ಹಚ್ಚೋರು ಇಲ್ಲಿದ್ದ ಅಂತಾರು. ಅಲ್ಲಿದ್ರೆ ತಹಸೀಲ್ ಆಫೀಸಾಗ ರೇಷನ್ ಕಾರ್ಡ್ ಚಾಲೂ ಆಗಿಲ್ಲ, ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ ಸರ್. ಮತ್ತು ಇದೇ ಅಭಿವೃದ್ಧಿ ಸರ್? ಏನು ಅಭಿವೃದ್ಧಿ ಅಲ್ತೀರಿ? ಅಷ್ಟೇ ಅದ, ಪಿಲಿಯನ್ ಅದ, ಅಡ್ಡೆ ಅದ ಸರ್. ಏನು ಅಭಿವೃದ್ಧಿ ಏನಿಲ್ಲ. ಈಗ 10 ಕೊಟ್ಟಿದ್ವಿ ಸರ್, ಆಗಿ 3-4 ಸಲ ಗೆದ್ದಿದ್ದೇವೆ. ನೋಡ್ಬೇಕು ಸರ್ ಮುಂದೆ.
ಹಂಗೆ ಅಭಿವೃದ್ಧಿ ಮಾಡ್ತಾರ ಮಾಡಲ್ರ ಏನು ಹಿಂಗೆ ಇರ್ತದ ಏನಿಲ್ಲ ಮಾಡಿದ್ರೆ ಕೊಡ್ತೇವೆ ಮಾಡಲ್ಲಾದ್ರೆ 0 ಕೊಡ್ತೇವೆ ಸರ್. ಮಾಜಿ ಸಚಿವ ಪ್ರಭು ಚವ್ಹಾಣ್ ಪ್ರತಿನಿಧಿಸುವ ಔರಾದ್ ವಿಧಾನಸಭಾ ಕ್ಷೇತ್ರದ ಏನು ಬಸ್ ನಿಲ್ದಾಣದ ಎದುರುಗಡೆ ನಾವಿದ್ದೇವೆ. ಇಲ್ಲಿರುವಂತಹ ಜನರನ್ನು ಕೂಡ ಮಾತಾಡ್ಸೋಣ. ಈಗಾಗಲೇ ಚುನಾವಣಾ ಸಮಯದಲ್ಲಿ ಪ್ರಭು ಚವ್ಹಾಣ್ ಅವರು ನೀಡಿರೋದಂತ ಭರವಸೆಗಳನ್ನ ಈಡೇರಿಸಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನ ಅವ್ರ ಬಾಯಿಂದಲೇ ಕೇಳೋಣ. ಸರ್, ನಿಮ್ಮ ಕ್ಷೇತ್ರ ಶಾಸಕರು ಪ್ರಭು ಚವ್ಹಾಣ್ ಅವರು ಸತತವಾಗಿ 4 ಬಾರಿ ಗೆದ್ದಿದ್ದಾರೆ. ನಿಮ್ಮ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮಾಡ್ತಾರಾ ಹೆಂಗೆ ಸರ್? ಮಾಡ್ತಿದ್ದಾರೆ ಸರ್. ಇಲ್ಲ ನಮಗೆ ಒಳ್ಳೆ ಕೆಲಸ ಮಾಡ್ಯಾನ ಮತ್ತೆ ಇನ್ನ ಮುಂದೆ ಮಾಡ್ತಂದ್ರಿ ಸರ್. ಕೆಲಸ ಕಾರ್ಯ ಎಲ್ಲ ಹೆಂಗ್ ನಡೀತಿದೆ? ಅವರು ಒಳ್ಳೆ ನಡೀತಿದ್ರಿ. ತಾಂಡಗಳಿಗೆ ಏನಿಲ್ಲ, ಒಣ ರಸ್ತೆ ಅಷ್ಟೇ ಇದು ಮಾಡ್ಯಾರ. ಅಂದರೆ ಗ್ರಾಮ ಒಳಗೆ ಊರು ಒಳಗೆ ಎಲ್ಲ ಕೆಲಸ ಜಾಸ್ತಿ ಮಾಡ್ಯಾರ ಅವರು. ಊರಾಗ ಅಲ್ಲಿ ನೀರು ಸಮಸ್ಯೆ ಎಲ್ಲ ಆರಾಮ ಇದು ಮಾಡ್ಯಾರ. ಸಮಸ್ಯೆ ಅಂತ ಹೋದಾಗ ನಿಮಗೆ ಸ್ಪಂದನೆ ಕೊಡ್ತಾರ? ಸಿಗ್ತಾರೆ ನಿಮ್ಗೆ? ಹಾಂ ಸಿಗ್ತಾರೆ ಎಲ್ಲ ಎಂತ ಬಡವರು ಹೋದ್ರೆ ಸಿಗ್ತಾರೆ. ಏನೇನು ಅಭಿವೃದ್ಧಿ ಕೆಲಸ 2.5 ವರ್ಷದ ಅವಧಿ ಒಳಗೆ ಇಲ್ಲ ಏನೇನೋ ಸಮಸ್ಯೆ ಇದ್ದಿನವರು ಎಲ್ಲ ಸಾಲ್ವ್ ಮಾಡ್ಯಾರ ಅವರು. ಈಗ ಮುಂದೆ ಏನು ಕೆಲಸ ಇರ್ತದೆ ದೊಡ್ಡ ಈಗ ಅತಿವೃಷ್ಟಿ ಇದ್ದಾಗ ರಸ್ತೆಗಳು ಹಾಳಾಗ್ಯಾವ, ರೈತರ ಸಂಕಷ್ಟದಾಗಾರ, ಅವ್ರಿಗೆಲ್ಲ ಸಿಗ್ತಾರ ಹೆಂಗ? ಸಿಗ್ತಾರೆ ಸರ್, ಸಿಗ್ತಾರೆ. ಅವ್ರ ಮನೆಗೆ ಹೋದ್ರೆ ಅವ್ರು ಬರ್ತಾರೆ. ಮತ್ತೆ ಏನೋ ಕಾರ್ಯಕ್ರಮ ಇದ್ರೆ ಬರ್ತಾರೆ ಅವರು, ಎಲ್ಲ ಇದು ಮಾಡ್ತಾರೆ ಅವರು. ಕೆಲಸ ಅದು ಏನಾರ ಮಾಡ್ಯಾರಲ್ಲ ನಿಮ್ಮ ಏರಿಯಾದಾಗ? ಯಾನು ಮಾಡಿಲ್ಲ ಸರ್, ಯಾನು ಮಾಡಿಲ್ಲ ನಮ್ಮ ಏರಿಯಾದಾಗ. ಯಾನು ಮಾಡಿಲ್ಲ. ಏನೇನು ಆಗ್ಬೇಕು ನಿಮ್ಮ ಏರಿಯಾದಾಗ ಕೆಲಸಗಳು? ಇನ್ನು ಮಕ್ಕಳು ಸರ್ ಮಾಡ್ದಾರ ತೋಲದ ಮಾಡಲ್ದಕ್ಕೆ ಏನು ಈಗ ಹೆಂಗ ಕೆಲಸ ನಡೆದ ಅವರು? ಏನಿಲ್ಲ, ಡೆವಲಪ್ಮೆಂಟ್ ಅನ್ನೋದು ಏನು ಇಲ್ಲೇ ಇಲ್ಲ. ಏನೂ ಇಲ್ಲ. ಡೆವಲಪ್ಮೆಂಟ್ ನಮ್ಮ ಔರಾದ ಮಾಡ್ಬೇಕಂದ್ರ ಭಾಳ ಅಸಲಿ ಐತದ. ನಮ್ಮ ಔರಾದ ಡೆವಲಪ್ಮೆಂಟ್ ಆಗಲ್ಲ. ಯಾವ ಬಿ MLA ಬಂದ್ರೆ ಮಾಡಲು. ನಮ್ಮ ತಾಲೂಕದಾಗ ಊರಂದ್ರೆ ಮಂದಿಗೆಲ್ಲ ಹುಚ್ಚ ಮಾಡಿ ಬಿಡ್ತಾರ. ಈಗ 4 ಸಲ ಗೆದ್ದಾರಲ್ಲ, ಮತ್ತೆ ಹೆಂಗ್ ಗೆದ್ದಾರ ಅವರು? ಏನು ಮಾಡಿಲ್ಲ. ಯಾರು ಗೆದ್ರು ಯಾರು ಮಾಡಲ್ಲ. ನಮ್ಮಲ್ಲಿ ನೋಡ್ರಿ MLA ಆಗಲಿ MP ಆಗಲಿ ಪ್ರಾಪರ್ ಊರ್ದವ್ರು MLA, ಊರ್ದವ್ರು ಅವ್ರದ್ದು MLA, ಅವ್ರದ್ದು MP. ಅವ್ರದ್ದು ಬಂಗಾರ ನಗರ ನಡೀತಿತ್ತು. ಬಂಗಾರ ನಗರ ನಡೆಯೋದಂತ ಜಾಗ ಅವರು ಯಾರು ಏನು ಮಾಡಿಲ್ಲ. ನಮ್ಮ ಅವರು ಡೆವಲಪ್ಮೆಂಟ್ ಆಗಿಲ್ಲ. ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಏನಾರ ಮಾಡ್ಯಾರ ಇಲ್ಲ? ಅಭಿವೃದ್ಧಿ ಏನು ಥೋಡೆ ಆಗ್ಯಾದ ಸರ. ಈಗ ಇದು ಗೋ ಹತ್ಯೆ ನಿಷೇಧವನ್ನು ಬಿ ಬಂದ್ ಮಾಡ್ಯಾರ ಸರ್. 4 ಬಾರ್ ಕ್ಷೇತ್ರದಲ್ಲಿ ಗೆದ್ದು ಬಂದಾರ ಸರ್. ಥೋಡೆ ಕೆಲಸ ಚಾಲು ಆಗ್ಯಾವ ಸರ್. ಇನ್ನ ಮಾಡ್ರ ಹರ ಸರ್, ಮುಂದ ಆಯ್ತಾವ ಸರ್. ಇದು ಒಂದು ಕರ್ನಾಟಕದ ಕಿರೀಟ ಇದ್ದಪ್ಲೆ ಔರಾದ್ ತಾಲೂಕಾ ಮತಕ್ಷೇತ್ರ ಒಂದಿತ್ತು, ಈಗ 52 ಆಗಿದೆ. ಇದು ಒಂದು ಕಳಸ ಇದ್ದಿನಪ್ಲೆ. ಆದರೂ ಇಲ್ಲಿ ಶಾಸಕರು ಹಾಗೂ ಪಾರ್ಲಿಮೆಂಟ್ ಸದಸ್ಯರು ಇವ್ರ ಕೆಲಸ ಬಹಳಷ್ಟು ಮಾಡ್ಬೇಕಾಗಿತ್ತು. ಆಗಿದೆ, ಅಭಿವೃದ್ಧಿ ಆಗಿದೆ, ಇಲ್ಲ ಅಂತಿಲ್ಲ. ಶಾಸಕರ ಕೆಲವರ ಗ್ರಾಮ ಇದ್ರ ಬಗ್ಗೆ ಮಾಡಿದಾರ. ಆದರೂ ಲೋಕಲ್ದಾಗ ನನ್ನ ದೃಷ್ಟಿದಾಗ ಹಳ್ಳಿದಾಗ ಶಾಸಕರ ಕೆಲಸ ಆಗಿದೆ, ಕಾರ್ಯ ಆಗಿದೆ. ಆದ್ರೂ ಪಟ್ಟಣ ಪಂಚಾಯತ್ ಲೋಕಲ್ದಾಗ ಕೆಲಸ ಆಗ್ಬೇಕಾಗಿದೆ. ಇನ್ನು ಶಾಸಕರು ಕೆಲಸ ಮಾಡ್ತಾರ, ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನತ್ತೀರಿ? ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಖಂಡಿತಾಗ ನಾ ಹೇಳ್ತಾ ಇದ್ದೇನು, ಅವರ ತಾಲೂಕದಾಗ P1 ಹಿಡಿದು A1 ಕ್ಲಾಸ್ 1 ಆಫೀಸರ್ ತಕ ಯಾರನ್ನೂ ಇಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಹೇಳ್ಕೊಟ್ರೆ ಮಾಡಿಸ್ಬೇಕು. ಶಾಸಕರು ಒಂದೇ ಇವತ್ತು ಅವರ ತಾಲೂಕದಾಗ 2,07,000 ಜನ ಇದ್ದಾರೆ. ಆದ್ರೂ ಒಂದು ಶಾಸಕರೇ ಅಷ್ಟು ಪೂರ 2,007 ಜನ ಇದ್ದನಂತ ಒಂದು ಶಾಸಕರು ಇರ್ತಾರೆ. ಅಷ್ಟು ಪವರ್ಫುಲ್ ಶಾಸಕ ಇರ್ತಾರೆ. ಔರಾದ್ ವಿಧಾನಸಭಾ ಕ್ಷೇತ್ರದ ಏಕಂಬ ಗ್ರಾಮದಲ್ಲಿ ನಾವಿರುವಂತದ್ದು. ಏಕಂಬ ಗ್ರಾಮ ಕೂಡ ಏನು ZP ಸರ್ಕಲ್ ಆಗಿರುವಂತದ್ದು. ಈ ಗ್ರಾಮದಲ್ಲಿ ನಾವಿದ್ದೀವಿ. ಈ ಗ್ರಾಮಕ್ಕೆ ಪ್ರಭು ಚವ್ಹಾಣ್ ಅವರು ಭೇಟಿ ನೀಡ್ತಾರ, ಇಲ್ಲಿನ ಜನರ ಸಮಸ್ಯೆನ ಆಲಿಸುವಂತ ಕೆಲಸ ಮಾಡ್ತಾರ. ಡೆವಲಪ್ಮೆಂಟ್ ಏನ್ ಮಾಡಲ್ಲ. ಈಗ ಅಭಿವೃದ್ಧಿ ಅದು ಏನು ಮಾಡೇ ಇಲ್ಲ. ಎಲೆಕ್ಷನ್ ಬಂದ್ರೆ 10-20 ರೊಕ್ಕ ಕೊಡ್ತಾರ. ಕೊಡ್ತಾರ ಬಂದಿ ಮುಂದೆ ಯಾರು ಲೇಂಬರ್ ಅವಲ್ಲ ಅವ್ರು ಕೊಡ್ತಾರೆ. 2.5 ವರ್ಷದ ಅವಧಿ ಒಳಗ ಈ ಊರಾಗ ಏನೇನು ಅಭಿವೃದ್ಧಿ ಆಗ್ಯಾವ? ಶಾಲೆ ಕಟ್ಟಾರ ಸರ್, ರೋಡ್ ಪ್ಯಾಚಪ್ ನಡೀತಾ ಇದೆ ಸರ್. ಇನ್ನ ಬಜೆಟ್ ತರ್ತಾ ಇದ್ದಾರೆ ಸರ್. ಎಲ್ಲ ಕೆಲಸ ಆಗ್ತಾ ಇದೆ ಸರ್, ಹಂಗೇನು ಪ್ರಾಬ್ಲಮ್. ಟೋಟಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ನಿಮ್ಮ ಕ್ಷೇತ್ರದ MLA ಪ್ರಭು ಚವ್ಹಾಣ್ ಅವರ ಈ ಭಾಗದಾಗ ಏನು ಅಭಿವೃದ್ಧಿ ಆಗ್ಬೇಕಿತ್ತು ಎಲ್ಲ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅಂತ? 2008 ಮುಂಚೆ ಏನು ಅವರದ್ದಾಗಿತ್ತು, 2008 ಆದಮೇಲೆ ಅವರು 4 ಸತಿ MLA ಇದ್ದಾರ. 2008 ಹಿಂದೆ ಏನು ಅವರದ್ದು ಕಂಡೀಷನ್ ಇತ್ತು, ಈಗ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗಿದೆ. ಯಾಕಂದರೆ ಅಭಿವೃದ್ಧಿ ಕೆಲಸ ಅವ್ರ ಮೇನ್ ವಿಷನ್ ಅಂದರೆ ಶಿಕ್ಷಣ ಇಲಾಖೆ ಡೆವಲಪ್ ಆಗಬೇಕು,
ಶಿಕ್ಷಣ ಡೆವಲಪ್ ಆದರೆ ನಮ್ಮ ತಾಲೂಕಾ ಅಭಿವೃದ್ಧಿ ಆಗುತ್ತೆ ಅಂತ ಅವ್ರ ಕನಸಿದೆ. ಅವರು ಅದೇ ಥರ ಕೆಲಸ ಇಲ್ಲಿ ಅವರ ತಾಲೂಕದಾಗ ಮಾಡ್ಲತ್ತಾರ. ಬಡವರೋಸ್ಕರ ಏನು ಬಗೆ ಇದೆ ಅದು ಬಗೆಹರಿಸ್ತಾರ. ರೋಡ್ಗಳು, ಶಿಕ್ಷಣ ಇಲಾಖೆಯಲ್ಲಿ ಸ್ಕೂಲ್ ಡೆವಲಪ್ಮೆಂಟ್ ಆಗಲಿ, ಬೇರೆ ಯಾವುದು ಭೀ ಪ್ರಾಬ್ಲಮ್ ಇದ್ದರೆ ಅವರು ಸರಿಯಾಗಿ ಗ್ರೌಂಡ್ ಲೆವೆಲಿಂದ ಹೋಗಿದ ಅವರು ಜನಪ್ರತಿನಿಧಿಗಳು ಅರ. ಅದಕ್ಕೋಸ್ಕರ ಅವರಿಗೂ ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು, ಗ್ರಾಮೀಣ ಅಭಿವೃದ್ಧಿ ಡೆವಲಪ್ ಆಗಬೇಕಾದ್ರೆ ಏನು ಮಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅವರು ಚೆನ್ನಾಗಿ ಕೆಲಸ ಮಾಡ್ಲತ್ತಾರೆ. ನಾನೀಗ ಔರಾದ್ ವಿಧಾನಸಭಾ ಕ್ಷೇತ್ರದ ಕರ್ಕ್ಯಾಳ ಗ್ರಾಮದಲ್ಲಿರುವಂಥದ್ದು. ಏನು ಕರ್ಕ್ಯಾಳ ಗ್ರಾಮದಲ್ಲಿರುವಂಥ ರೈತರ ಜಮೀನಿನಲ್ಲಿದ್ದೀನಿ. ರೈತರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಈಗಾಗಲೇ ಪ್ರಭು ಚವ್ಹಾಣ್ ಅವರು ಚುನಾವಣಾ ಸಮಯದಲ್ಲಿ ಏನೆಲ್ಲ ಭರವಸೆ ಕೊಟ್ಟಿದ್ರು, ಆ ಗ್ರಾಮಗಳ ಭೇಟಿ ಮಾಡ್ತಾ ಇದ್ದಾರೆ, ರೈತರ ಸಮಸ್ಯೆಗಳನ್ನ ಈಡೇರಿಸುವಂತ ಕೆಲಸ ಮಾಡ್ತಾ ಇದಾರೆ ಅನ್ನೋದ್ರ ಕುರಿತಾಗ ರೈತರನ್ನ ಮಾತಾಡ್ತೀನಿ. ಸರ್, ಈಗ ನಿಮ್ಮ ಕ್ಷೇತ್ರದ MLA ಅವರು ಪ್ರಭು ಚವ್ಹಾಣ್ ಅವರು ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆ ಆಲಿಸುವಂತ ಕೆಲಸ ಮಾಡ್ತಾ ಇದಾರೆ ಹೆಂಗ್ರಿ? ಮಾಡ್ತಾರ ಯಾಕೆ ಭೀ ಬಂದ್ರು ಕೆಲಸ ಮಾಡ್ತಾರ, ಭೇಟಿಗೂ ಬರ್ತಾರ. ಈಗಾಗಲೇ ರೈತರಿಗೆ ಅತಿವೃಷ್ಟಿಯಾಗಿ ಸಾಕಷ್ಟು ಸಮಸ್ಯೆ ಆಗೈತಿ. ಆ ಸಮಸ್ಯೆ ಕುರಿತಾಗಿ ಸ್ಪಂದಿಸುವಂತ ಕೆಲಸ ಮಾಡ್ಯಾರ ಹೆಂಗಂತ ಮ್ಯಾಲ ಹೋಗಿ ಹೇಳ್ಯಾರ ಎಲ್ಲ ಹಿಂಗ ಅತಿವೃಷ್ಟಿ ಆಗ್ಯದಂತ. ಏನೋ ಈಗ ಮ್ಯಾಲ ಮಾಡಿದ್ರು ಮಾಡ್ತಾರ ದುಡ್ಡು ಅಂತ ಹೇಳ್ಯಾರ ಅವ್ರು. ನೀರು ಮಾಡ್ಯಾವ ನಮ್ಮ ಊರಾಗ, ರೋಡ್ ಮಾಡ್ಯಾವ, ಮಾಡ್ತಾರ ಬರ್ತಾರ ನಮ್ಮ ಊರಿಗೆ. ಬಂದಾಗೆಲ್ಲ ನಿಮ್ ಸಮಸ್ಯೆ ಕೇಳ್ತಾರ? ಹಾ ಕೇಳ್ತಾರ. ಚುನಾವಣಾ ಸಮಯದಾಗೆಲ್ಲ ಅಷ್ಟ ಬರ್ತಾರ, ಮತ್ತೆ ಉಳಿದ ಟೈಮ್ ಬರಲ್ಲ ಅಂತಾರಲ್ಲ? ಇಲ್ಲ ಬರ್ತಾರ ಅವ್ರು. ಏನ್ ಸಮಸ್ಯೆ ಅದ ಈಡೇರಿಸ್ತಾರ ಅವನ್ನ? ಬರ್ತಾರ ಅವ್ರು. ನಿಮ್ಮ ಕ್ಷೇತ್ರದ ಶಾಸಕರು ಪ್ರಭು ಚವ್ಹಾಣ್ ಅವರು ಇದ್ದಾರೆ. ಈ ಕ್ಷೇತ್ರದ ಏನು ಕಮಲನಗರ ತಾಲೂಕಿಗೆ ಪ್ರತ್ಯೇಕ ತಾಲೂಕಾಗಿದೆ. ತಾಲೂಕಿಗೆ ಸಿಗಬೇಕಾದ ಮಾನ್ಯತೆ ಏನೇನು ಸಿಕ್ಕಿದೆ? ಅಭಿವೃದ್ಧಿ ಆಗ್ತಾ ಇದೆಯಾ ಆಗ್ತಾ ಇಲ್ವಾ, ಏನ್ ಹೇಳ್ತೀರಾ ಸರ್? ಅಭಿವೃದ್ಧಿ ಅಂತೂ ಆಗ್ತಾ ಇದೆ ಸರ್. ಸ್ವಲ್ಪ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಿನ ಕಡೆ ಸ್ವಲ್ಪ ಒತ್ತಡ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಪ್ರಭು ಚವ್ಹಾಣ್ ಪಾರ್ಟಿ ಪಕ್ಷ ಏನೇ ಇರಲಿ, ಅದರ ಕೆಲಸದಾಗ ಅಂತಂತೂ ಸ್ವಲ್ಪ ಡೆವಲಪ್ಮೆಂಟ್ ಗುಂಡಪ್ಪ ವಕೀಲರ ನಂತರ ನಮ್ಮ ತಾಲೂಕದಾಗ ಏನಾದರೂ ಕೆಲಸ ಮಾಡ್ಯಾರಂದ್ರೆ ಸ್ವಲ್ಪ ವರ್ಕ್ ಕೆಲಸ ಮಾಡ್ಯಾರಂದ್ರೆ ಮೊದಲು ಏನು ಸ್ಟಾರ್ಟಿಂಗ್ ಇತ್ತು ಅವ್ರದ್ದು ಇಮೇಜ್ ಇತ್ತು, ಅವ್ರೇನು ವರ್ಕ್ ಮಾಡಿದ್ರು. ಆಮೇಲೆ ಈ ಬರ್ತಾ ಏನಾಯ್ತು ಕಂಪ್ಲೀಟ್ ಜೀರೋಕ್ಕೆ ಸೊನ್ನೆಗೆ ಬಂದಿದೆ. 2.5 ವರ್ಷದ ಅವಧಿಯೊಳಗೆ ಏನು ಡೆವಲಪ್ಮೆಂಟ್ ಇಲ್ಲ ಅಂತ? ಏನು ಡೆವಲಪ್ಮೆಂಟ್ ಇಲ್ಲ, ಅವ್ರು ನೋಡೋದಿಲ್ಲ, ಬರೋದಿಲ್ಲ, ಕೇಳೋದಿಲ್ಲ, ಇದ್ರಿಲ್ಲ, ಸತ್ತಾರಿಲ್ಲ, ಏನು ಭೀ ಇಲ್ಲ. ಗೌರ್ಮೆಂಟ್ ಬಲ್ಲಿ ಏನದ, ಯಾರು ಸರ್ಕಾರ ಬರ್ಲತ್ತಾರ ಅವರಿಗೆ MLA ದುಡ್ಡು ಕೊಡ್ತಾರ. ಎಷ್ಟು ಫಂಡ್ ಇರ್ತದ ಅದಕ್ಕೆ ಕಡಿಮೆ ಫಂಡ್ ಕೊಡ್ತಾರ. ಅದರದಾಗ ಡೆವಲಪ್ ಆಗ್ಬೇಕಂದ್ರೆ ಮುಷ್ಕಿಲ್ ಇರ್ತದ. ಯಾವ ಸರ್ಕಾರ ಇರ್ತಾರ ಆ MLA ಇದ್ದವ್ರು ಭಾಳ ಡೆವಲಪ್ ಆಯ್ತದ. ಮಹಾರಾಷ್ಟ್ರದಿಂದ ಆಗಲಿ ಆಂಧ್ರದಿಂದ ಆಗಲಿ ವಲಸೆ ಬಂದವ್ರಿಗೆ ಇಲ್ಲಿ ವೋಟರ್ ಕಾರ್ಡ್ ಮಾಡಿಕೊಂಡು ಒಂದು ಬೋಗಸ್ ವೋಟರ್ಲಿಂದ ಅವರು ಗೆಲುವಾಗ್ತಾ ಇದ್ದಾರೆ. ಇದಿಷ್ಟು ಔರಾದ್ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತು. ಈಗಾಗಲೇ 4 ಬಾರಿ ಗೆದ್ದು 2 ಬಾರಿ ಸಚಿವರಾಗಿಯೂ ಕೂಡ ಕೆಲಸ ಮಾಡಿರುವಂತಹ ಪ್ರಭು ಚವ್ಹಾಣ್ ಅವರ ಕಾರ್ಯವೈಖರಿಯ ಕುರಿತು ಕ್ಷೇತ್ರದ ಮತದಾರರು ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಪ್ರಭು ಚವ್ಹಾಣ್ ಕಾರ್ಯವೈಖರಿಗೆ ಬಹುಪರಕ್ ಅಂದ್ರೆ, ಇನ್ನೊಂದಿಷ್ಟು ಜನ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ತಮ್ಮ ಸಮಸ್ಯೆಯನ್ನ ಇಟ್ಕೊಂಡು ಹೋದ್ರೆ ಸ್ಪಂದನೆ ನೀಡುವಂತ ಗುಣವನ್ನ ಪ್ರಭು ಚವ್ಹಾಣ್ ಹೊಂದಿದ್ದಾರೆ ಎನ್ನುವಂತ ಮಾತನ್ನ ಕೆಲವೊಂದಿಷ್ಟು ಜನ ಹೇಳಿದ್ರೆ, ಇನ್ನೊಂದಿಷ್ಟು ಜನ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾನೆ ಇಲ್ಲ, ನಮ್ಮ ಸಮಸ್ಯೆಗಳು ಆಗರವಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಶರಣು ಜೊತೆ ಶಿವಾನಂದ, ನ್ಯೂಸ್ ಫಸ್ಟ್ ಔರಾದ್.